ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ JVC ವ್ಲಾಗ್ಸ್. ನಾನು ಜ್ಯೋತಿ. ಈಗ ನಾನು ಲೇಟಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಬೆಳಗ್ಗೆನೇ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಬಾಗಿಲಿಗೆ ಯಾವ ರೀತಿ ರಂಗೋಲಿ ಹಾಕಿದ್ದೀನಿ ಅನ್ನೋದನ್ನು ಈಗಾಗಲೇ ನೀವು ನೋಡ್ಕೊಂಡ್ಬಂದ್ರಿ. ಬೆಳಗ್ಗೆ ಎದ್ದು ನಾನು ಎದ್ದಾಗ ಸ್ವಲ್ಪ ಲೇಟಾಗಿತ್ತು. ಇವತ್ತು 6:30 6:45 ಎದ್ದು ಫ್ರೆಶ್ ಅಪ್ ಆಗಿ ಹೋಗಿ ಬಾಗಿಲು ಕಸ ಎಲ್ಲ ಹೊಡೆದು ನೀರು ಹಾಕಿ ತೊಳೆದು ಹಾಗೆ ರಂಗೋಲಿ ಎಲ್ಲ ಹಾಕಿ ಬಂದೆ. ಸಿಂಪಲ್ಲಾಗಿ ಹಾಕಿರುವಂಥ ರಂಗೋಲಿನ ನೀವೀಗ ನೋಡ್ಕೊಂಡ್ಬಂದ್ರಿ. ಈಗ ಇವತ್ತು ನಮ್ಮ ಮನೆ ದೇವರು ಕುರುವತ್ತಿ ಬಸವೇಶ್ವರ ಸ್ವಾಮಿ ಎಲ್ಲ ಕುರುವತ್ತಿಗೆ ಹೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಡು ಕಾರ್ತಿಕ ಹಚ್ಚಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಹಾಗಾಗಿ ನಾನು ನಿಮಗೆ ಕೂಡ ಅಲ್ಲಿಯ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ನ ನಾನು ನಿಮಗೆ ತೋರಿಸ್ತೀನಿ. ಈಗ ತಿಂಡಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸಿಂಪಲಾಗಿ ತಿಂಡಿ ಏನಾದರೂ ಮಾಡೋಣ ಅಂತ. ಹಾಗೆ ಇವತ್ತು ಅಮಾವಾಸ್ಯೆ ಪೂಜೆ ಎಲ್ಲ ಭಾಳ ಟೈಮ್ ಆಗ್ತೈತಿ. ಓಕೆ, ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಬನ್ನಿ, ನೀವು ಕೂಡ ಕುರುವತ್ತಿ ಬಸವೇಶ್ವರ ಸ್ವಾಮಿ ದರ್ಶನನ ಮಾಡಿಕೊಡ್ರಿ. ಎಷ್ಟು ವಿಡಿಯೋ ಮಾಡೋಕ್ಕಾಗುತ್ತೆ ಅಲ್ಲಿ ದೇವಸ್ಥಾನದಲ್ಲಿ ವಿಡಿಯೋ ಮಾಡ್ತೀನಿ. ತುಂಬ ದಿನ ಆಯಿತು ಕುರುವತ್ತಿಗೆ ಹೋಗ್ಬೇಕು ಅಂತ ಆಗಿದ್ದೇ ಇಲ್ಲ. ಇವತ್ತು ನಾವು ಹೋಗ್ತಾ ಇದ್ದೀವಿ. ಹಾಗೆ ಅಲ್ಲಿಯ ದೇವಸ್ಥಾನ ಎಲ್ಲ ತೋರಿಸ್ತೀನಿ. ಎಷ್ಟು ರಶ್ ಇರ್ತೈತಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ತುಂಬ ದಿನ ಆಯಿತು ನಾವು ಅಮಾವಾಸ್ಯೆಗೆ ಹೋಗಿ. ಇವತ್ತು ಹೋಗ್ತಾ ಇದ್ವಿ. ಕಾರ್ತಿಕ ಮಾಸ ಇರೋದ್ರಿಂದ ಹೋಗಿ ಕಾರ್ತಿಕನ ಹಚ್ಚಿ ಈ ಮಧ್ಯಾಹ್ನದಾಗೂ ಹಚ್ತಾರೆ, ಸಂಜೆ ಜೋರು ಇರ್ತೈತಿ. ಆದರೆ ಇವತ್ತು ಮಧ್ಯಾಹ್ನನೇ ಹಚ್ತಾರೆ. ಹೋಗಿ ಬರ್ತೀವಿ. ನಿಮಗೂ ಕೂಡ ತೋರಿಸ್ತೀನಿ. ನೀವು ಕೂಡ ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಕುರುವತ್ತಿ ಬಸವೇಶ್ವರ ಸ್ವಾಮಿಯ ದರ್ಶನ ನೀವು ಕೂಡ ಮಾಡ್ತೀವಿ. ಓಕೆ, ನಾವು ಕೂಡ ಕುರುವತ್ತಿಗೆ ಹೋಗಿ ಭಾಳ ದಿನ ಆಗಿತ್ತು. ಹಾಗಾಗಿ ಇವತ್ತು ಹೆಂಗೋ ಅಮಾವಾಸ್ಯೆ ಐತಿ, ಆಮೇಲೆ ಕಾರ್ತಿಕ ಹಚ್ಚೋದು ಐತಿ ಇವತ್ತು ಅಂತ ಹೇಳಿ 2 ಆಗುತ್ತೆ ಅಂತ ಹೇಳಿ ಹೋದ್ವಿ. ಮೊದಲೆಲ್ಲ ನಾವು ಹೆಂಗೆ ಮಾಡ್ತಿದ್ವಿ ಅಂದರೆ ಪ್ರತಿ ವರ್ಷ ಅಮಾವಾಸ್ಯೆಗೆ ನಾವು ಕುರುವತ್ತಿಗೆ ಹೋಗ್ತಿದ್ವಿ. ಒಂದು ಅಮಾವಾಸ್ಯೆ ಕೂಡ ನಾವು ತಪ್ಪಿಸ್ತಿರ್ಲಿಲ್ಲ. ಆ ರೀತಿ ನಾವು ಕುರುವತ್ತಿಗೆ ಹೋಗ್ತಿದ್ವಿ. ಇತ್ತೀಚೆಗೆ ಹೋಗೋದಕ್ಕೆ ಆಗದೇ ಇರೋಂಥ ಟೈಮ್ ಬಂತು. ಹಾಗಾಗಿ ನಾವು ವರ್ಷಕ್ಕೆ 1 ಸತಿ ಅಥವಾ 2 ಸತಿ ಅಥವಾ 3 ಸತಿ ಅಂತ ಈ ಥರ ಹೋಗೋದು ಪ್ಲ್ಯಾನ್ ಮಾಡಿಕೊಂಡ್ವಿ. ನಾವೇನು ಹೆಂಗೆ ಕೈಯಲ್ಲಿ ಕಾರ್ಯ ಇರುತ್ತಲ್ಲ, ಯಾವಾಗ ನೆನಪಾಗ್ತದೆ ಅವಾಗ ಹೋಗೋದು ಅಂತ. ಇನ್ನೊಂದು ಏನಪ್ಪ ಅಂದರೆ ಜಾತ್ರೆಯಲ್ಲಿ ಹೋದರೆ ದೇವ್ರು ಕಾಣೋದಿಲ್ಲ, ದೇವ್ರು ನೋಡೋಕ್ಕಾಗಲ್ಲ. ನೆಮ್ಮದಿಯಿಂದ ಒಂಚೂರು ದೇವಸ್ಥಾನದಾಗ ಕುತ್ಕೊಳ್ಳೋಕ್ಕಂತೂ ಆಗೋದೇ ಇಲ್ಲ. ಅಷ್ಟು ರಶ್ ಇರ್ತೈತಿ. ಆಮೇಲೆ ಎಲ್ಲ ಕಡೆ ಬ್ಯಾರಿಗೇಟ್ ಹಾಕಿಬಿಟ್ಟಿರ್ತಾರೆ. ನಾವು ಅಲ್ಲಿ ಒಳಗಡೆ ಹೋಗೋದು ಕಷ್ಟ. ಒಂದು ವರ್ಷ ಹೀಗೆ ಮಾಡಿ ಪೊಲೀಸರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಒಳಗೆ ಹೋಗ್ಬಿಟ್ಟೆ ನಾನು. ಬಿಟ್ಟರು, ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಬಿಟ್ಟರು. ನಾನು ಹಾಗಾಗಿ ಒಳಗೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಬೇಗ 2 ಕಡೆ ದೇವ್ರ ದರ್ಶನ ಮಾಡ್ಕೊಂಡು ಬಂದುಬಿಟ್ಟೆ. ಅವತ್ತು ಅಂತೂ ನನಗೆ ಭಾಳ ಖುಷಿಯಾಗಿತ್ತು. ಈಗ 50 ರೂಪಾಯಿ ಟಿಕೆಟ್ ಒಬ್ಬರಿಗೆ ಸ್ಪೆಷಲ್ ದರ್ಶನ ಅಂತ ಹೇಳಿ ಗುಡಿ ಪಕ್ಕದಲ್ಲಿ, ಗುಡಿ ಎದುರಿಗೇ ಬಿಡ್ತಾರೆ. ಇಲ್ಲಾಂದರೆ ಗುಡಿ ಸುತ್ತಾರದು 1 2 ಲೈನ್ 3 ಲೈನ್ ಈ ಥರ ಇರ್ತವೆ, ಸುತ್ತರ್ಕೊಂಡು ಬರಬೇಕು. ಆ ಥರ ಇತ್ತು. ಹಾಗಾಗಿ 50 ರೂಪಾಯಿ ಟಿಕೆಟ್ ತಕ್ಕೊಂಡು ನಾವು ದೇವಸ್ಥಾನದೊಳಗೆ ಹೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಡು ಬಂದ್ವಿ. ದೇವ್ರು ಮಾತ್ರ ತುಂಬ ಚೆನ್ನಾಗಿ ದರ್ಶನ ಆಯಿತು. ಹಾಗೆ ನೀವು ಇಲ್ಲಿ ನೋಡ್ಬೋದು. ನಾನು ಈ ವಿಡಿಯೋ ಸ್ವಲ್ಪ ನಿಮಗೆ ಲೇಟಾಗಿ ಬರ್ತಾಯಿದ್ದೆ. ಯಾಕಂದರೆ ಸ್ವಲ್ಪ ಮನೇಲಿ ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ನಾನು ಎಡಿಟಿಂಗ್ ಕೂಡ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಈಗ ಒಗ್ಗರಣೆ ಕೂಡ ನಂದು ರೆಡಿ ಆಗ್ತಾಯಿದೆ. ಒಗ್ಗರಣೆ ಹೀಗೆ ಹೊರಗಡೆ ಎಲ್ಲಾದರೂ ಹೊಂಟ್ರೆ ನಾನು ಅವಲಕ್ಕಿ, ಉಪ್ಪಿಟ್ಟು ಅಥವಾ ತೋಸಿದ ಮಂಡಕ್ಕಿ ಥರ ಏನಾದರೂ ಒಂದು ಸಿಂಪಲ್ ತಿಂಡಿ ಮಾಡ್ತೀನಿ. ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ ಇದನ್ನು. ಬೇರೆ ತಿಂಡಿ ಏನು ರೊಟ್ಟಿ ಚಪಾತಿ ಅಂತ ಬೆಳಗ್ಗೆ ಚಪಾತಿ ಅಂತ ನಾವು ಮಾಡೋದೇ ಇಲ್ಲ, ತುಂಬ ದಿನ ಆಯಿತು. ಹಾಗಾಗಿ ಇನ್ನೂ 1 2 3 ದೇವರಿಗೆ ಹೋಗೋದಿದೆ ಕಾರ್ತಿಕ ಹಚ್ಚಿ ಬರೋಕ್ಕೆ. ಅದು ಕೂಡ ಪೆಂಡಿಂಗ್ ಐತಿ, ಹೋಗಿ ಬರಬೇಕು. ನಮ್ಮ ತೋಟದ ಚೌಡಮ್ಮಗೆ ಹೋಗಿ ಬರಬೇಕು. ಆಮೇಲೆ ಇನ್ನು ಗಣೇಶನ ದೇವಸ್ಥಾನಕ್ಕೆ ಹೋಗ್ಬೇಕು, ಆಂಜನೇಯ ದೇವಸ್ಥಾನ ಹೋಗಬೇಕು. ಇನ್ನೂ 1 2 3 ಕಡೆ ಹೋಗೋದೈತಿ. ಹಂಗಾಗಿ ಈ ಕಾರ್ತಿಕ ಮಾಸ ಬಂದಾಗೆ ಸ್ವಲ್ಪ ದೇವಸ್ಥಾನಗಳಿಗೆ ಜಾಸ್ತಿ ನಾನು ಹೋಗೋದು. ಹೋದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಸುಖ, ಶಾಂತಿ ಸಿಗ್ತೈತಿ ಅಂತಲೇ ಹೇಳ್ಬೋದು. ಎಲ್ಲೋ ಹೋಗೋದು ತಿರುಗಾಡ್ಕೊಂಡು ಬರೋದಕ್ಕಿಂತ
ದೇವಸ್ಥಾನಗಳಿಗೆ ಹೋಗೋದು ಒಳ್ಳೆಯದು. ಏನಾದರೂ ಒಂದು ಅಂದ್ಕೊಂಬರ್ತೀವಿ, ಆ ಕೆಲಸ ಆದಾಗ ಖುಷಿ ಆಗುತ್ತೆ. ಈ ಥರ ದೇವಸ್ಥಾನ ಅಂದ್ರೇ ಹಾಗಲ್ಲ, ಶಾಂತಿ ನೆಮ್ಮದಿ ಸಿಗುವಂಥ ಜಾಗ. ಶಾಂತಿ ನೆಮ್ಮದಿ ಎಲ್ಲಿ ಸಿಗ್ತತಿ ಅಂತ ಕೇಳೋರಿಗೆ ದೇವಸ್ಥಾನಕ್ಕೆ ಹೋಗ್ರಿ, ಅಲ್ಲಿ ಸಿಗ್ತತಿ ಅಂತ ಹೇಳ್ಬೋದು. ಅದೇ ರೀತಿ ನೋಡ್ರಿ, ಅಮಾವಾಸ್ಯೆ ಪೂಜೆನ ನಾನು ಡೀಟೇಲ್ ಆಗಿ ಮಾಡೋದನ್ನು ನಾನು ತೋರಿಸಿಲ್ಲ. ಯಾಕಂದರೆ ದೇವರೆಲ್ಲ ತೊಳೆಯೋದು ಭಾಳ ಹೊತ್ತಾಗ್ತತ್ತಲ್ಲ, ಹಾಗಾಗಿ ದೇವರೆಲ್ಲ ತೆಗೆದು ಇದನ್ನೆಲ್ಲ ಒರೆಸಿ, ಜಗ್ಲಿನೆಲ್ಲ ಒರೆಸಿ ದೇವ್ರನ್ನ ಕ್ಲೀನಾಗಿ ತೊಳೆದು ಈಗ ಹೊಂದಿಸಿ ಇಟ್ಕೊಂಡು ಪೂಜೆ ಕೂಡ ಆಯಿತು. ಬನ್ನಿ, ಈಗ ನಾನು ಕೂಡ ರೆಡಿಯಾಗಿ ಕೂತಿದ್ದೀನಿ ನೋಡ್ರಿ, ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ನಾನು ಕೂಡ ರೆಡಿಯಾಗಿ ಕೂತಿದ್ದೀನಿ. ಈ ರೀತಿ ಹೋಗೋಣ. ಈಗ ಹೋಗಿ ದೇವರ ದರ್ಶನ ಮಾಡಿಕೊಂಡು ಬರೋಣ. ಅದೇ ರೀತಿ ಸ್ವಲ್ಪ ಲೇಟ್ ಆಯಿತು ನಾವು ಹೋಗಿದ್ದು ನೋಡ್ರಿ. ಒಂದು ಟ್ಯಾಕ್ಟ್ರಿಗೆ 2 ಟ್ರ್ಯಾಲಿ, ಏನು ಹೇಳ್ತಾರೆ ಅದು, ಟ್ರ್ಯಾಲಿ ಅಂತಾರೆ ಏನಂದ್ರೆ ಗೊತ್ತಿಲ್ಲ, ಹಾಕಿ ಡಬಲ್ ಹಾಕಿ ಅದನ್ನು ಕಬ್ಬು ತುಂಬಿರ್ತಾರೆ. ಕಬ್ಬಿನ ಲೋಡ್ಗಳಂತೂ ಬಂದು ಎದುರುಗಡೆಗೆ. ಅಲ್ಲಿ ಬ್ರಿಡ್ಜ್ ತೆಳಗಂತೂ ಎಷ್ಟು ನೀರು ನಿಂತ್ಕೊಂಡಿರ್ತೈತಿ. ಹಾಗೆ ನೋಡ್ರಿ, ನಮ್ಮ ಕುರುವತ್ತಿ ರೋಡು ಅಲ್ಲಲ್ಲೇ ಸ್ವಲ್ಪ ಮಾಡ್ಕೊಂತ ಬಂದಾರ. ಆಲ್ಮೋಸ್ಟ್ 3/4% ಆಗೈತಿ. ಇನ್ನೊಂದು ಸ್ವಲ್ಪ ಅಲ್ಲಲ್ಲೇ ಐತಿ ಡಿವೈಡರ್. ಈ ಸಲ ಹೆಂಗಾತಂದರೆ ನೋಡ್ರಿ, ಹೊಳೆಯಲ್ಲಿ ನೀರು ಎಷ್ಟೈತಿ ಅಂತ, ಆ ಕಡೆಗೂ ಅಷ್ಟೇ ಇತ್ತು, ಈ ಕಡೆಗೂ ಅಷ್ಟೇ ಇತ್ತು. ಚೆನ್ನಾಗಿತ್ತು, ನೀರು ಮಾತ್ರ ಇತ್ತು ಹೊಳೆಯಲ್ಲಿ. ಬನ್ನಿ, ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನನ ಮಾಡಿಕೊಂಡು ಬರೋಣ. ನೀವು ಕೂಡ ಕುರುವತ್ತಿ ಬಸವೇಶ್ವರ ಸ್ವಾಮಿ ದರ್ಶನ ಮಾಡಿಕೊಳ್ರಿ. ನ್ಯಾಚುರಲ್ಲಾಗಿ ಹೇಗಿದೆಯೋ ನಾನು ಹಾಗೆ ಬಿಟ್ಟಿರ್ತೀನಿ. ಏನೋ ಕುರುವತ್ತಿ ಹೋದರೆ ಒಂದು ಖುಷಿ ನಮಗೆ, ಹಾಗಾಗಿ